ಸುಮಾರು 6 ತಿಂಗಳಿಗೆ ಮುಂಚೆ ನಮ್ಮ ತಮ್ಮ ಚಪಾತಿ ಮಿಷನ್ ತಕೋಗಿ 5 ರೂಪಾಯಿ ಚಪಾತಿ ಅಂಗಡಿ ರನ್ ಮಾಡೋರು ಶ್ರೀಮತಿ ದುರ್ಗಾದೇವಿ ಅವರು. ಅವರ 5 ರೂಪಾಯಿ ಚಪಾತಿ ಬಿಸ್ನೆಸ್ ಹೆಂಗ್ ನಡೀತಾ ಇದೆ ಅಂತ ನೋಡಕ್ ಬಂದಿದೀವಿ ಇವತ್ತು. ಈ ಚಪಾತಿ ಬಿಸ್ನೆಸ್ ನಲ್ಲಿ ಇರುವ ಚಾಲೆಂಜಸ್ ಏನ, ಈ ಬಿಸ್ನೆಸ್ ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಬೇಕಾಗಿದ್ರೆ ಅದಕ್ಕೇನ್ ಕಷ್ಟ ಇದೆ, ಈ ಚಪಾತಿ ಬಿಸ್ನೆಸ್ ನ ಎಲ್ಲಿ ಹೆಂಗ್ ಮಾಡಿದ್ರೆ ಪ್ರಾಫಿಟಬಲ್ ಆಗಿ ರನ್ ಮಾಡಬಹುದು ಅನ್ನೋದನ್ನೆಲ್ಲ ಈ 2 ಭಾಗ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದೀವಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಿನಿಮಮ್ ಎಷ್ಟು ಸೇಲ್ ಮಾಡಬೇಕು, ಎಷ್ಟು ಸೇಲ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನುವ ಲೆಕ್ಕನೆಲ್ಲ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ನೋಟಿಫಿಕೇಶನ್ ಸಿಕ್ಬೇಕಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಇವರು ಡೈಲಿ ಸಂಜೆ 4 ಗಂಟೆಗೆ ಅಂಗಡಿನ ಓಪನ್ ಮಾಡ್ತಾರೆ. ಬಂದ ತಕ್ಷಣ 5 kg ಇಟ್ ತಕೊಂಡು ಆಟೋ ನೀಡರಲ್ಲಿ ಇಟ್ ಕಳಿಸ್ ಮಡಗ್ತಾರೆ. ಒಂದು ಹಾಫ್ ಅನ್ ಅವರ್ ಫ್ರಾಗ್ಮೆಂಟೇಶನ್ ಆದ್ಮೇಲೆ ನಮ್ಮ ಬಾಲ್ ಕಟ್ಟಿಂಗ್ ಮಿಷಿನ್ ನಲ್ಲಿ ಇಟ್ಬಿಟ್ಟು ಬಾಲ್ ಕಟ್ ಮಾಡ್ಕೊಳ್ತಾರೆ. ಸುಮಾರು 5:30ಗೆ ಫಸ್ಟ್ ಬ್ಯಾಚ್ 200 ಚಪಾತಿ ಉಂಡೆಗಳನ್ನ ಎತ್ಕೊಂಡು ಚಪಾತಿ ಮಿಷಿನ್ ನಲ್ಲಿ ಹಾಕ್ಬಿಟ್ಟು ಚಪಾತಿ ಪ್ರೆಸ್ ಮಾಡಿ ಎತ್ಕೊಳ್ತಾರೆ. ಇವ್ರ ಅಂಗಡಿನಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರು, ಎಲ್ಲಾ ಕೆಲಸನೂ ಇವರೇ ಮಾಡ್ತಾ ಇದಾರೆ. ಇವ್ರು ಯಾರು ಹೆಲ್ಪರ್ಸ್ ಇಟ್ಕೊಳ್ಳಲ್ಲ, ಸ್ಯಾಲರಿ ಯಾವ್ದು ಕೊಡಲ್ಲ. ನಾ ಯಾಕೆಂತ ಕೇಳುವಾಗ ಅದು ಬಿಸ್ನೆಸ್ ಸೀಕ್ರೆಟ್ ಅಂದ್ರು. ಆಮೇಲೆ ಕಂಟಿನ್ಯೂಸ್ ಆಗಿ 200 ಚಪಾತಿನ ಬೇಯಿಸಿ ಅದನ್ನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತಾರೆ. ಈ ತರ ಎವ್ರಿ ಹಾಫ್ ಅನ್ ಅವರ್ ಒನ್ಸ್ ಬಂದು ನ್ಯೂ ಚಪಾತೀಸ್ ರೆಡಿ ಆಯ್ತಾ ಇದೆ. ಚಪಾತಿಗೆ ಇವರು 2 ಗ್ರೇವಿ ಮಾಡ್ತಾ ಇದ್ದಾರೆ. ಒಂದು ನಾನ್ ವೆಜ್ ಗ್ರೇವಿ, ಇನ್ನೊಂದು ವೆಜ್ ಗ್ರೇವಿ. ಚಪಾತಿ 5 ರೂಪಾಯಿಗೆ, ಗ್ರೇವಿ 20 ನಿಂದ 30 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. 2 ವಾರಕ್ಕೆ ಬೇಕಾಗಿರುವ ಒಳ್ಳೆ ಬ್ರಾಂಡೆಡ್ ಗೋಧುವೆ ಹಿಟ್ಟನ್ನ ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಈಗ ಅವರಿಗೆ 1 kgಗೆ 10 ರೂಪಾಯಿ ಉಳಿಸುತ್ತೆ. 20 ಲೀಟರ್ ಕ್ಯಾನ್ ವಾಟರ್ ಯೂಸ್ ಮಾಡ್ತಾ ಇದ್ದಾರೆ. ಇವರು ಒಂದಿನಕ್ಕೆ 500 ರಿಂದ 600 ಚಪಾತಿ ಸೇಲ್ ಮಾಡ್ತಾ ಇದ್ದಾರೆ. 1 ನಿಮಿಷ ಇರಿ, ಈ ಒಂದು ಇನ್ಫಾರ್ಮೇಶನ್ ಮಾತ್ರ ಇಟ್ಕೊಂಡು ನೀವು ನಾಳೆ ಅಂಗಡಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಈ 500 ಚಪಾತಿ ಸೇಲ್ ಮಾಡ್ಬೇಕಾಗಿದ್ರೆ ಅಂಗಡಿ ಯಾವ ಲೊಕೇಶನ್ ಅಲ್ಲಿ ಇರಬೇಕು, ಏನ್ ಕೆಲಸನೆಲ್ಲ ಮಾಡ್ಬೇಕು, ವೇಟ್ ಮಾಡಿ. ಅದೆಲ್ಲ 2ನೇ ಪಾರ್ಟ್ ವಿಡಿಯೋದಲ್ಲಿ ರೆಡಿ ಆಯ್ತಾ ಇದೆ. ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದ್ರೆ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು. இப்போ நீங்க வர்க் பண்றீங்க, நீங்க தான வர்க் பண்றீங்க, இது உங்களுக்கு எப்படி இருக்கு? ஆக்சுவலா அது ரொம்ப ஈஸியா இருக்கு, கம்ஃபர்ட்டபிளா இருக்கு. ஓகே ஓகே ஓகே, எந்த பிரச்சனையும் இல்லை. சரி ஓகே. சர்வீஸ் கேட்டாலும் அவங்க கால் பண்ணாலும் உடனே பண்றாங்க. ஓ ஓகே. வீடியோ கால்ல வந்து பண்றாங்க. ஓகே. பிசினஸும் சூப்பரா போகுது, மிஷின்ல வேலை பார்க்குற வர்க்கும் உங்களுக்கு சூப்பரா போகுது. எல்லாமே ஓகே. திருப்தியா தானே சொல்றீங்க, உங்க சிரிப்புலயே தெரியுது நீங்க ஹாப்பியா சொல்றீங்கன்னா. ஓகே சூப்பர்க்கா, தேங்க்யூ. சாப்பிட்டு பார்க்கல எவ்வளோ இதாக இருக்குது, அவ்வளோ சாஃப்டாக இருக்குது. இது அவங்களும் சொல்லியிருக்காங்க, இது நான் மட்டும் சொன்னாதான் எங்கள் பிஸ்னஸ்க்காக பேசுறதுன்னு அர்த்தம். இது அவங்க சொன்னாங்க, இங்கே பாருங்க நிறைய பேர் வாங்கிட்டு போனாங்க. இப்போ நம்ம சாப்பிட்றோம். அதுக்குள்ள மேச்சான குருமாவும் வச்சிருக்காங்க அவங்க. செம்மையா இருக்கு, செம்ம டேஸ்டா இருக்கு. உண்மையாவே எனக்கு ரொம்ப ஹாப்பியா இருக்கு. ஏன்னா இந்த மிஷின் எடுத்துட்டு வந்து அவங்க சுட்டுருக்காங்க, அவ்வளோ ஹாப்பியா இருக்கு.